ಗುರುಮೂರ್ತಿ ಸ್ವಾಮೀಜಿ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗೋ ಸಾಧ್ಯತೆಗಳಿದೆ. ಬಿಡಿಎ ಇಂಜಿನಿಯರ್ ಸ್ವಾಮೀಜಿಯಿಂದ ಬ್ಲಾಕ್ ಮೇಲ್ ಪ್ರಕರಣ. ಗುರುಮೂರ್ತಿ ಸ್ವಾಮಿ ಮತ್ತಷ್ಟು ಕಳ್ಳಾಟ ಬಟಾ ಬಯಲಾಗಿದೆ. ಕೆಂಗೇರಿ ಪೊಲೀಸರ ತನಿಖೆಯಲ್ಲಿ ಬಯಲಾಯಿತು ಸ್ಫೋಟಕ ಅಂಶ. ರಾಜಕಾರಣಿಗಳ ಹೆಸರು ಹೇಳಿಕೊಂಡು ಎಂಜಿನಿಯರ್ಗಳಿಗೆ ಬ್ಲಾಕ್ ಮೇಲ್. ಮಾಜಿ ಸಚಿವರು, ಶಾಸಕರು, ಕೇಂದ್ರ ಮಂತ್ರಿ ಹೆಸರು ಹೇಳಿ ಡೀಲಿಂಗ್. ಖಾಕಿ ವೇಷ ಧರಿಸಿ ಮಾಡಬಾರದ ಕೆಲಸ ಮಾಡುತ್ತಿದ್ದಂತಹ ಗುರುಮೂರ್ತಿ ಸ್ವಾಮಿ ಮಾಜಿ ಸಚಿವರು, ಶಾಸಕರು, ಕೇಂದ್ರ ಮಂತ್ರಿ ಹೆಸರು ಹೇಳಿ ಡೀಲಿಂಗ್ ಮಾಡ್ತಾ ಇದ್ರಂತೆ. ಖಾಕಿ ವೇಷ ಧರಿಸಿ ಮಾಡಬಾರದ ಕೆಲಸ ಮಾಡ್ತಿದ್ದಂತಹ ಸ್ವಾಮಿ ರಾಜಕಾರಣಿಗಳ ಜೊತೆಗಿರುವಂತಹ ಫೋಟೋಗಳು ಕೂಡ ಈಗ ಫುಲ್ ವೈರಲ್ ಆಗಿದೆ. ಸ್ವಾಮೀಜಿ ವೇಷ ಧರಿಸಿ ಅಧಿಕಾರಿಗಳಿಗೆ ಫುಲ್ ಬ್ಲಾಕ್ ಮೇಲ್ ಮಾಡುತ್ತಿದ್ದಂತಹ ಕಳ್ಳಸ್ವಾಮಿ. ಹಿರಿಯೂರು ಗುರುಮೂರ್ತಿ ಸ್ವಾಮೀಜಿ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗೋ ಸಾಧ್ಯತೆಗಳಿದೆ. ಬಿಡಿಎ ಇಂಜಿನಿಯರ್ಗೆ ಸ್ವಾಮೀಜಿಯಿಂದ ಬ್ಲಾಕ್ ಮೇಲ್ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾಮೀಜಿಯನ್ನ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಮಾಡಬಹುದು. ಗುರುಮೂರ್ತಿ ಸ್ವಾಮಿಯ ಮತ್ತಷ್ಟು ಕಳ್ಳಾಟ ಬಟಾ ಬಯಲಾಗಿದೆ. ಕೆಂಗೇರಿ ಪೊಲೀಸರ ತನಿಖೆಯಲ್ಲಿ ಬಯಲಾಯಿತು ಸ್ಫೋಟಕ ಅಂಶ. ರಾಜಕಾರಣಿಗಳ ಹೆಸರು ಹೇಳಿಕೊಂಡು ಎಂಜಿನಿಯರ್ಗಳಿಗೆ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ. ಮಾಜಿ ಸಚಿವರು, ಶಾಸಕರು, ಕೇಂದ್ರ ಮಂತ್ರಿ ಹೆಸರು ಹೇಳಿ ಡೀಲಿಂಗ್ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪವಿದೆ. ಖಾಕಿ ವೇಷ ಧರಿಸಿ ಮಾಡಬಾರದ ಕೆಲಸ ಮಾಡ್ತಿದ್ರ ಹಾಗಾದ್ರೆ ಸ್ವಾಮೀಜಿಗಳು ಎನ್ನುವಂಥ ಆರೋಪ. ಹಲವು ರಾಜಕಾರಣಿಗಳ ಜೊತೆ ಅಪಾರ ನಂಟು ಇಟ್ಟುಕೊಂಡ, ಜೊತೆಗೆ ತನ್ನ ಸಂಪರ್ಕ ಜಾಲವನ್ನು ಕೂಡ ವಿಸ್ತರಿಸಿಕೊಂಡಿದ್ದಂತಹ ಸ್ವಾಮೀಜಿ, ಹಲವು ರಾಜಕಾರಣಿಗಳ ಜೊತೆ ಅಪಾರ ನಂಟು ಹೊಂದಿದ್ದಂತಹ ಗುರುಮೂರ್ತಿ, ಸಾಕಷ್ಟು ಪಕ್ಷಾತೀತವಾಗಿ ಇಂತಹದ್ದೇ ಪಕ್ಷದವರು ನನ್ನ ಫ್ರೆಂಡ್ಸು ಅಂತ ಏನು ಭೇದ ಭಾವ ಇಲ್ಲ ಈ ಮನುಷ್ಯನಿಗೆ. ಎಲ್ಲ 3 ಅಕ್ಷರದ ರಾಜಕೀಯ ಪಕ್ಷದವರಿಗೂ ಈತ ಬೇಕು, 4 ಅಕ್ಷರದ ರಾಜಕೀಯ ಪಕ್ಷದವರಿಗೂ ಈತ ಬೇಕು, ಎಲ್ಲರಿಗೂ ಬೇಕು. ಆದರೆ ಪ್ರಭಾವಿ ರಾಜಕಾರಣಿಗಳ ಸಂಪರ್ಕಗಳನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಅವರ ಹೆಸರು ಹೇಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಎನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ರಾಜಕಾರಣಿಗಳ ಜೊತೆಗಿರುವ ಫೋಟೋಗಳು ಈಗ ಫುಲ್ ವೈರಲ್ ಆಗಿದೆ. ಅದರಲ್ಲೂ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕ ಅಶ್ವಥ್ ನಾರಾಯಣರವರು ಆತನ ಜೊತೆ ನಿಂತ್ಕೊಂಡು ಮಿಂಚುತ್ತವ್ರೆ. ಆ ಫೋಟೋ ಕೂಡ ವೈರಲ್ ಆಗಿದೆ. ಸ್ವಾಮೀಜಿ ವೇಷ ಧರಿಸಿ ಅಧಿಕಾರಿಗಳಿಗೆ ಫುಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂಥ ಕಳ್ಳಸ್ವಾಮಿ, ಈ ಕಳ್ಳಸ್ವಾಮಿಯ ಬೆಚ್ಚಿ ಬೀಳಿಸುವಂತಹ ವರದಿಗಳು ಬಹಿರಂಗವಾಗ್ತಾ ಇದೆ. ಆದರೆ ಈತನ ವಿರುದ್ಧ ದಾಖಲಾಗಿರತಕ್ಕಂತಹ ದೂರಿನಲ್ಲಿ ಯಾವುದೇ ಕ್ಷಣ, ಯಾವುದೇ ಘಳಿಗೆ, ಯಾವುದೇ ಹೊತ್ತು ಕೂತು ಜಾಗದಿಂದ 10 ಜೀಪಿಗೆ ಅಂತ ಪೊಲೀಸರು ಬಂದು ಹೇಳಬಹುದು. ಸೊ ಈ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದೇ ಭಾರಿ ಕುತೂಹಲ.